ಓಂ ನಮಃ ಶಿವಾಯ. ನಮಸ್ತೆ ವೀಕ್ಷಕರೇ. ಇವತ್ತು ತುಂಬಾ ವಿಶೇಷವಾಗಿರುವಂತಹ ಒಂದು ರಾಶಿ ಸಿಂಹ ರಾಶಿ. ನಿಮ್ಮ ಜಾತಕಾನುಸಾರ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ಬಂದಿದ್ರೆ ಫಾಲೋ ಮಾಡಿ ಖಂಡಿತ. ಇಲ್ಲ ಅಂದರೆ ನಾನೀಗ ಹೇಳುವಂತಹ ಮೇನ್ ಅಕ್ಷರಗಳು ಅಂದರೆ ನಿಮ್ಮ ಹೆಸರಿನ ಪ್ರಥಮ ಪ್ರಾರಂಭವಾಗುವಂತಹ ಅಕ್ಷರಗಳ ಪ್ರಕಾರವಾಗಿಯೂ ಸಹ ನೀವು ಈ ಒಂದು ಪ್ರಿಡಿಕ್ಷನ್ಸ್ನ ಫಾಲೋ ಮಾಡ್ಬೋದು. ಬೇಸಿಕಲಿ ಸಿಂಹ ರಾಶಿ ಅಂತ ಅಂದಾಗ 3 ನಕ್ಷತ್ರಗಳು: ಮಖ ನಕ್ಷತ್ರ, ಪೂರ್ವ ಫಾಲ್ಗುಣಿ ನಕ್ಷತ್ರ, ಉತ್ತರ ಫಾಲ್ಗುಣಿ ನಕ್ಷತ್ರ, ಶಾರ್ಟ್ ಆಗಿ ಉತ್ತರ ಅಂತಲೂ ಸಹ ಕರೀತಾರೆ. ಸೊ ಉತ್ತರ ಫಾಲ್ಗುಣಿ ನಕ್ಷತ್ರ ಪ್ರಥಮ ಚರಣ ಮಾತ್ರ ಸಹ ನಾವು ಸಿಂಹರಾಶಿಯಲ್ಲಿ ಕಾಣುವಂಥದ್ದು. 2, 3, 4 ನೆಕ್ಸ್ಟು ಕನ್ಯಾ ರಾಶಿಗೆ ಹೊರಟೋಗುತ್ತೆ. ಸೊ ಅಕ್ಷರಗಳು ಅಂತ ಹೇಳಿದಾಗ ಸ್ಪೆಷಲಿ ಮಖ ನಕ್ಷತ್ರದಲ್ಲಿ ಹುಟ್ಟಿದರೆ ಮ, ಮಿ, ಮು, ಮೆ, ಮತ್ತು ಪೂರ್ವ ಫಾಲ್ಗುಣಿಯಲ್ಲಿ 4 ಪಾದಗಳಿರೋದ್ರಿಂದ ಮೊ, ಟ, ಟಿ, ಟು, ಹಾಗೆ ಉತ್ತರ ನಕ್ಷತ್ರ ಉತ್ತರ ಫಾಲ್ಗುಣಿಯಿಂದ ಟೇ. ಸೊ ಇಷ್ಟು ಅಕಸ್ಮಾತ್ ಯಾಕೆ ನಾನು ಇಷ್ಟು ಡೀಟೇಲ್ಸ್ ಕೊಡ್ತಾ ಇದ್ದೀನಿ, ನಿಮಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿಲ್ಲ, ಸುಮಾರು ಜನಕ್ಕೆ ಗೊತ್ತಿಲ್ಲ. ಆ್ಯಕ್ಚುಲಿ ಸುಮಾರು ಜನ ರಾಂಗಾಗಿ ಇಟ್ಕೊಂಡಿರ್ಬೋದು, ಅಥವಾ ರಾಂಗ್ ರಿಸರ್ಚಲ್ಲಿ ಅಂದರೆ ನೀನು ಅವತ್ತು ಹುಟ್ಟಿದ್ದೆ, ಸೋಮವಾರ ಹುಟ್ಟಿದ್ದೆ, ಆ ರೀತಿಯಿಂದ ಯಾವುದೋ ಒಂದು ಬಂದಿರುತ್ತೆ. ಇಲ್ಲ ಹೆಸರು ಪ್ರಕಾರವಾಗಿ ಸುಮಾರು ಜನ ಗೊತ್ತಿದ್ರೂ ಸಹ ನನ್ನ ಹತ್ರ ಬರ್ತಾರಲ್ಲ ಕನ್ಸಲ್ಟೇಷನ್ಸ್ಗೆ, ತುಂಬ ಜನ ಅವ್ರ ನಕ್ಷತ್ರ ರಾಶಿ ಗೊತ್ತಿದೆ, ಬಟ್ ಸ್ಟಿಲ್ ಅವರು ಆ ಹೆಸರು ಬಲ್ಲ, ಅವ್ರು ಯಾವುದೋ ಒಂದು ಹೆಸರಿಟ್ಟಿರ್ತಾರೆ, ಯಾವುದೋ ಒಂದು ಕವಿತಾ ಅಂತ ಹೆಸರಿಟ್ಟಿರ್ತಾರೆ ಅಂದ್ಕೊಳ್ಳಿ, ಅವ್ರದ್ದು ಬಟ್ ಸಿಂಹರಾಶಿ ಮಖ ನಕ್ಷತ್ರ ಇದ್ದರೆ ಅಲ್ಲಿ ಕ ಬರೋದೇ ಇಲ್ಲ. ಸೊ ಅವಾಗೇನಾಗುತ್ತೆ, ಬಟ್ ಸ್ಟಿಲ್ ಅವರು ಕಾಗೆ ಸಂಬಂಧಪಟ್ಟಂಗೆ ಅದೇ ರಾಶಿ ಅದೇ ನಕ್ಷತ್ರವನ್ನೇ ಫಾಲೋ ಮಾಡ್ತಿರ್ತಾರೆ. ಸೊ ಹಾಗಾಗಿ ಫಸ್ಟ್ ಪ್ರಿಫರೆನ್ಸು ನಿಮ್ಮ ರಾಶಿ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಟೈಮಿಂಗ್ಸು ಕರೆಕ್ಟಾಗಿ ಗೊತ್ತಿತ್ತಂದರೆ ನೀವು ಅದರ ಪ್ರಕಾರ ನಿಮ್ಮ ರಾಶಿ ನಕ್ಷತ್ರಗಳನ್ನ ನೀವು ಫಾಲೋ ಮಾಡಬೇಕು. ಹೆಸರು ಬಲದ ಪ್ರಕಾರವಾಗಿ ಯಾವಾಗ ಫಾಲೋ ಮಾಡಬೇಕು, ನಿಮ್ಮ ಹೆಸರು ಕರೆಕ್ಟಾಗಿ ರಾಶಿ ನಕ್ಷತ್ರದಲ್ಲಿ ಇಟ್ಟಿದ್ರೆ ಮೊದಲನೇ ಪ್ರಿಫರೆನ್ಸು. ಗೊತ್ತಿಲ್ಲ, ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದಾಗ ಮಾತ್ರ ನೀವು ಹೆಸರು ಬಲದ ಪ್ರಕಾರವಾಗಿ ನೀವು ಫಾಲೋ ಮಾಡೋವಂಥದ್ದು. ಜುಲೈ 2026 ಕೆಲವೊಂದು ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡೋಂಥದ್ದಿದೆ ಸಿಂಹರಾಶಿಯವರಿಗೆ. ಮುಖ್ಯವಾಗಿ ಜಾಬ್ ರಿಲೇಟೆಡ್ ಇಶ್ಯೂಸು, ಕೆಲಸದಿಂದ ತೆಗೆದು ಹಾಕುವಂಥದ್ದು, ಲೇ ಆಫ್ ಆಗುವಂಥದ್ದು ಎಲ್ಲ ಚೆನ್ನಾಗಿರುತ್ತೆ, ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ನೀವೆಲ್ಲ ಒಂದು ರೀತಿಯಲ್ಲೂ ಚೆನ್ನಾಗಿ ಅಟೆಂಪ್ಟ್ ಮಾಡ್ತಿರ್ತೀರ. ಬಟ್ ಸ್ಟಿಲ್ ನಿಮ್ಮ ರೆಕಗ್ನಿಷನ್ನು, ನಿಮ್ಮ ಒಂದು ಪ್ರಮೋಷನ್ಸ್ ಇರ್ಬೋದು, ಅಥವಾ ಯಾವುದೋ ಒಂದು ಚೆನ್ನಾಗಿ ಆಗುವಂಥದ್ದನ್ನು ತಡೆಯುವಂಥದ್ದು ತುಂಬ ಚಾಲೆಂಜಸ್ನ ಫೇಸ್ ಮಾಡಬೇಕಾಗತ್ತೆ. ತುಂಬ ಹಡಲ್ಸ್ ಬರುತ್ತೆ, ತುಂಬ ಅಡೆತಡೆಗಳು ಅಂತ ಹೇಳ್ತೀವಲ್ಲ, ಅಂಥದ್ದನ್ನು ನೀವು ನಿಮ್ಮ ಕೆರಿಯರ್ ವಿಚಾರದಲ್ಲಿ, ಜಾಬ್ಗೆ ಸಂಬಂಧಪಟ್ಟಂಗೆ ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ಬರೋವಂಥದ್ದು, ನಿಮಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅನಿಸೋದು, ಅಯ್ಯೋ ಬಿಟ್ಬಿಡೋಣ ಕೆಲಸ ಅನ್ನೋಂಥ ಒಂದು ಸ್ಟೇಟ್ಗೆ ಹೋಗೋದು, ಇಲ್ಲ ನಿಮ್ಮ ಕೊಲೀಗ್ಸು ಅಥವಾ ನಿಮ್ಮ ಸೀನಿಯರ್ ಪರ್ಸನ್ಸು ನಿಮಗೆ ಆ ಒಂದು ರೆಕಗ್ನಿಷನ್ ಕೊಡದೇ ಇರೋವಂಥದ್ದು, ಈ ರೀತಿಯಾದ ತುಂಬ ಅಡೆತಡೆಗಳು, ಹಡಲ್ಸ್ ಅಂತ ಹೇಳ್ತೀವಿ, ಚಾಲೆಂಜಸ್ ತುಂಬ ಫೇಸ್ ಮಾಡಬೇಕಾಗತ್ತೆ ಈ ಒಂದು ತಿಂಗಳಲ್ಲಿ, ಸ್ಪೆಷಲಿ ಜುಲೈ. ಈವನ್ ಇದು ಬಂದು ನೀವು ಇಂಡಿಯಾದಲ್ಲೇ ಇದ್ದೀರಾ, ನೀವು ಇಲ್ಲೇ ಬೆಂಗಳೂರಲ್ಲೇ ಇದ್ದೀರಾ, ಇಂಡಿಯಾದಲ್ಲೇ ಇದ್ದೀರಾ, ಕೆಲಸ ಮಾಡ್ತಿದ್ದೀರಾ ಅಂದರೆ ದಟ್ ಈಸ್ ಒನ್ ಥಿಂಗ್. ಅಕಸ್ಮಾತ್ ನೀವು ಹೊರಗಡೆ ಇದ್ದೀರಾ, ಔಟ್ಸೈಡ್ ಆಫ್ ಇಂಡಿಯಾದಲ್ಲಿದ್ದೀರಾ, ಬಟ್ ಸ್ಟಿಲ್ ಯು ಆರ್ ಫೇಸಿಂಗ್ ದಿಸ್ ಇಶ್ಯೂಸ್, ಎಸ್ ಇದು ಅಲ್ಲೂ ಕೂಡ ಅಪ್ಲಿಕಬಲ್ ಆಗುತ್ತೆ. ಜುಲೈ ಈಸ್ ಸಮಥಿಂಗ್ ಲೈಕ್ ವೆರಿ ಡಿಫಿಕಲ್ಟ್ ಮಂತ್ ನಿಮಗೆ ಜಾಬ್ಗೆ ಸಂಬಂಧಪಟ್ಟಂಗೆ. ಇಟ್ ವಿಲ್ ಬಿ ಎ ವೆರಿ ಡಿಫಿಕಲ್ಟ್ ಮಂತ್ ಆಲ್ ಟುಗೆದರ್. ಫ್ರೀಲ್ಯಾನ್ಸರ್ಸು ಓಕೆ, ಯಾಕೆಂದರೆ ಅವ್ರಿಗೆ ಯಾವುದೇ ರೀತಿಯಾದ ಡೆಡಿಕೇಟೆಡ್ ಕೆಲಸ ಅಂತಿರಲ್ಲ, ಯಾವುದು ಸಿಗುತ್ತೆ ಅಥವಾ ಯಾವುದು ಅವ್ರಿಗೆ ಅಪ್ರೋಚ್ ಆಗುತ್ತೆ ಮಾಡ್ತಾ ಇರ್ತಾರೆ. ಫ್ರೀಲ್ಯಾನ್ಸರ್ಸ್ ಆರ್ ಫೈನ್. ಇನ್ಫ್ಲೂಯೆನ್ಸರ್ಸ್ ಚೆನ್ನಾಗಿದೆ, ಕೆರಿಯರ್ ಓರಿಯೆಂಟೆಡ್ ಸೋಷಿಯಲ್ ಮೀಡಿಯಾಲಿರೋಂಥವ್ರು, ನಿಮ್ಮ ಒಂದು ಕೆಲಸ ಕಾರ್ಯ ವಿಚಾರ ಎಲ್ಲ ಎವ್ರಿಥಿಂಗ್ ಈಸ್ ಇನ್ ಟು ಮೀಡಿಯಾ, ಸೋಷಿಯಲ್ ಮೀಡಿಯಾ ಅಥವಾ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮ್ಸಲ್ಲಿ ನಿಮ್ಮ ವೀಡಿಯೋಸ್ ಇರ್ಬೋದು, ಪ್ರೋಗ್ರಾಮ್ಸ್ ಇರ್ಬೋದು ನಡೀತಿದೆ, ಅವೆಲ್ಲ ಚೆನ್ನಾಗಿದೆ, ಆಲ್ ಗುಡ್. ಸಿಮಿಲರ್ ಟು ಲೈಕ್ ಯೂಟ್ಯೂಬ್ ಅಂತ ಹೇಳ್ಬೋದು, ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಬಿ ಗುಡ್. ಹೆಲ್ತ್ ಸಂಬಂಧಪಟ್ಟಂಗೆ ಬ್ಯಾಕ್ ಪೇಯ್ನ್ ನಿಮ್ಗೆ ಕಾಣಿಸ್ಕೊಳ್ಳೋವಂಥದ್ದು, ಸಡನ್ನಾಗಿ ಏನೋ ಒಂದು ರೀತಿಯಲ್ಲಿ ನಿಮಗೆ ಹೆಚ್ಚು ಬ್ಯಾಕ್ ಪೇಯ್ನ್ ಆಗುವಂಥದ್ದು, ತುಂಬ ಏನಾಗ್ತಿದೆ ಅಂತ ಗೊತ್ತಾಗಲ್ಲ, ತುಂಬ ಕಷ್ಟ ಆಗುವಂಥದ್ದು. ಹೊಟ್ಟೆಗೆ ಸಂಬಂಧ ಆ್ಯಕ್ಚುಲಿ ಅದು ನಿಮಗೆ ಸಮಸ್ಯೆ ಆಗುವಂಥದ್ದು ನಿಮ್ಮ ಸೈಕಿಕ್ ಬಾಡಿ. ಅದೇನಾಗುತ್ತೆ, ನಿಮಗೆ ಯಾವುದೋ ಒಂದು ಇವಿಲ್ ಐ ಆಗ್ಬೋದು ಅಥವಾ ಕೆಟ್ಟ ಕಣ್ಣ ದೃಷ್ಟಿಯಿಂದ ನಿಮಗೆ ಒಂದು ರೀತಿಯಲ್ಲಿ ಬ್ಯಾಕ್ ಪೇಯ್ನ್ ಆಗಿ ಕಾಣಿಸ್ಕೊಳ್ಳೋವಂಥದ್ದು. ನಿಮ್ಮ ಚಕ್ರಾಸು, ನಿಮ್ಮ 7 ಚಕ್ರಸಲ್ಲಿ ಯಾವುದೋ ಒಂದು ಚಕ್ರ ತುಂಬಾ ಡೌನ್ ಆಗುವಂಥದ್ದು, ಸ್ಪೆಷಲಿ ಸ್ವಾದಿಷ್ಠಾನ ಇರ್ಬೋದು ಅಥವಾ ಮಣಿಪೂರಕ ಚಕ್ರ ತುಂಬ ಡೌನ್ ಆದಾಗ ಏನಾಗುತ್ತೆ, ನಿಮಗೆ ಬ್ಯಾಕ್, ಅದರಲ್ಲೂ ಲೋವರ್ ಬ್ಯಾಕ್ ಪೇಯ್ನು ತುಂಬಾ ಹೆಚ್ಚಾಗಿ ಪೇಯ್ನ್ಸ್ ಕಾಣಿಸ್ಕೊಳ್ಳೋವಂಥದ್ದು ತುಂಬಾ ಇದೆ. ಮಖ ನಕ್ಷತ್ರದವ್ರಿಗೆ ಹೊಸದಾಗಿ ಯಾರೋ ಒಬ್ಬರು ನಿಮ್ಮ ಮನೆಗೆ ಗೊತ್ತಿಲ್ದಿರ ಅಂತ, ಅಂದರೆ ನಿಮಗೆ ಸೂಚನೆ ಕೊಡದೇ ಇರೋಂಥ ಒಂದು ಅತಿಥಿಗಳು ನಿಮ್ಮ ಮನೆಗೆ ಬರೋವಂಥದ್ದು, ಏನೋ ಒಂದು ಈವೆಂಟ್ ಆಗುವಂಥದ್ದು, ಶುಭ ಕಾರ್ಯ ಆಗುವಂಥದ್ದು ಈ ತಿಂಗಳಲ್ಲಿ ಹೆಚ್ಚಾಗಿ ಕಾಣ್ತಿದೆ. ಸೊ ಬಿ ಪ್ರಿಪೇರ್ಡ್ ಫಾರ್ ಇಟ್. ಟ್ರಾವೆಲ್ಲು ಕಾಣ್ತಿದೆ, ಒಂದು ಅನ್ಪ್ಲ್ಯಾನ್ಡ್ ಸಮಟೈಮ್ಸ್ ಏನಾಗುತ್ತೆ, ಅಂದ್ಕೊಂಡೇ ಇರಲಿಲ್ಲ, ನಾನು ಟ್ರಾವೆಲ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅನ್ನೋಂಥದ್ದು ಇರುತ್ತೆ. ಅನ್ಪ್ಲ್ಯಾನ್ ಟ್ರಾವೆಲ್ ಕಾಣ್ತಿದೆ. ಪೂರ್ವ ಫಾಲ್ಗುಣಿ ನಕ್ಷತ್ರದವರಿಗೆ ಒಂದು ರೀತಿಯಾದ ಅದೇ ಸ್ಪೆಷಲಿ ಜಾಬ್ ರಿಲೇಟೆಡ್ ಸಮಸ್ಯೆ ನಾವು ನೋಡ್ತಾ ಇರೋಂಥದ್ದು ಪೂರ್ವ ಫಾಲ್ಗುಣಿ ನಕ್ಷತ್ರದವರಿಗೆ. ಅವರಿಗೆ ತುಂಬಾ ಕೇರ್ಫುಲ್ ಆಗಿರೋವಂಥದ್ದು ಇರಬೇಕಾಗಿರೋವಂಥದ್ದು. ಉತ್ತರ ನಕ್ಷತ್ರದವರಿಗೆ ಲವ್ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ. ಸೊ ನೀವು ಯಾರನ್ನಾದ್ರೂ ಇಷ್ಟಪಡ್ತಿದ್ರೆ ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ನೀವು ಯಾರನ್ನಾದ್ರು ಅಂತಂದರೆ ಅವರು ನಿಮ್ಮಿಂದ ದೂರ ಆಗುವಂಥದ್ದು
ಕಾಣ್ತಿದೆ, ಅದು ವಿತೌಟ್ ರೀಸನ್ಸ್. ಎಷ್ಟೋ ಸಲ ಏನಾಗುತ್ತೆ, ಸಂಬಂಧಗಳು ಯಾಕೆ ದೂರ ಆಗ್ತಿದೆ, ಯಾಕೆ ಕೆಡುತ್ತಾ ಇದೆ ಗೊತ್ತಾಗೋದಿಲ್ಲ. ಪರಿಹಾರಗಳು ನಾನು ಆಲ್ರೆಡಿ ಇವು ಸಮಸ್ಯೆಗಳಿಗೆಲ್ಲ ನಾನು ಬೇಸಿಕಲಿ ತುಂಬಾ ಪರಿಹಾರಗಳು ಕೊಟ್ಟಿದ್ದೀನಿ. ವಿಶೇಷವಾಗಿ ಈ ಒಂದು ತಿಂಗಳಲ್ಲೂ, ಜುಲೈನಲ್ಲೂ ನಾನು ನಿಮಗೆ ವಿಶೇಷವಾಗಿರೋಂಥ ಒಂದು ಪರಿಹಾರ ಕೊಡ್ತೀನಿ. ಪ್ರತಿ ಮಂಗಳವಾರ ಗಣೇಶನ ದೇವಸ್ಥಾನಕ್ಕೆ ರಾಹುಕಾಲದ ಸಮಯದಲ್ಲಿ ತುಪ್ಪದ ದೀಪ ಹಚ್ಚಿ ಬನ್ನಿ. ಎಲ್ಲ ಕಷ್ಟಗಳು, ನಿಮ್ಮ ಮನೇಲಿ ಏನೇನೆಲ್ಲ ಇದೆ ಪ್ರಾಬ್ಲಮ್ಸು, ಸಂಕಲ್ಪ ಇಟ್ಕೊಳ್ಳಿ. ಎಷ್ಟೋ ಇದೆ, ನಿಮಗೆ ಸಾವಿರಾರು ಪ್ರಾಬ್ಲಮ್ಸ್ ಇರ್ಬೋದು, ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು ಟು ಗೆಟ್ ಸೊಲ್ಯೂಷನ್. ಅಂದರೆ ನಿಮಗೆ ರೆಕ್ಟಿಫೈ ಆಗೋದಕ್ಕೆ ಯಾವ ಪ್ರಾಬ್ಲಮ್ ತುಂಬ ಇಂಪಾರ್ಟೆಂಟು. ನನಗೆ ಮದುವೆ ಜೀವನ ಚೆನ್ನಾಗಾಗಲಿ, ದುಡ್ಡಿನ ಸಮಸ್ಯೆ, ಎಸ್ ಮ್ಯಾಮ್ ಆಲ್ವೇಸ್ ದುಡ್ಡಿನ ಸಮಸ್ಯೆ, ಯಾವ ಪ್ರಾಬ್ಲಮ್ ನಿಮಗೆ ಹೈಯೆಸ್ಟ್ ಪೀಕಲ್ಲಿ ತೊಂದರೆ ಕೊಡ್ತಾ ಇದೆ ಅಂಥದ್ದನ್ನು ಸಂಕಲ್ಪ ಇಟ್ಕೊಳ್ಳಿ, ಬೇಗ ಕ್ಲಿಯರ್ ಆಗಲಿ ಅಂತ. ಎಲ್ಲ ಇದೆ, ಎಲ್ಲ ಒಳ್ಳೇದು ಮಾಡಪ್ಪ, ಯಾವ್ದು ಒಳ್ಳೇದು ಮಾಡಬೇಕು. ಸೊ ಕ್ಲಿಯರ್, ಬಿ ಸ್ಪೆಸಿಫಿಕ್ ಇರಲಿ. ನೀವು ಏನೇ ಯಾವುದೇ ರೀತಿಯಾದ ಒಂದು ಸಮಸ್ಯೆಗೂ ಅಷ್ಟೇ, ತುಂಬ ಜನ ಏನು ಮಾಡ್ತಾರೆ, ದೇವ್ರ ಹತ್ರ ಎಲ್ಲ ಒಳ್ಳೇದಾಗಲಿಯಪ್ಪ, ಎಲ್ಲರಿಗೂ ಒಳ್ಳೇದಾಗಲಿಯಪ್ಪ, ಎಲ್ಲ ಒಳ್ಳೇದಾಗಲಿ, ಯಾವುದು ಒಳ್ಳೇದಾಗಬೇಕು ಹೇಳಿ, ಪರವಾಗಿಲ್ಲ, ನೀವು ಎಲ್ಲದು ಒಳ್ಳೇದಾಗಲಿ. ಅದರಲ್ಲೂ ನನಗೆ ಯಾಕೆ ಒಳ್ಳೇದಾಗ್ತಿಲ್ಲ ಅಥವಾ ನಾನು ಈ ಸಮಸ್ಯೆ ಯಾಕೆ ನಂಗೆ ಸರಿ ಹೋಗ್ತಿಲ್ಲ ಅಂದಾಗ ನೀವು ಕೇಳೋಂಥ ವಿಧಾನದಲ್ಲಿ ಏನೋ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಯಾವ ಸಮಸ್ಯೆ ನಿಮಗೆ ಕ್ಲಿಯರ್ ಆಗಬೇಕು, ಮೈಂಡ್ ಇಟ್ಟು ನೀವು ಕರೆಕ್ಟಾಗಿ ಮಾಡಿ, ಡೆಫಿನೆಟ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಡೆಫಿನೆಟ್ಲಿ ನೀವು ಆ ಪ್ರಾಬ್ಲಮಿಂದ ಆಚೆ ಬಂದೇ ಬರ್ತೀರಾ. ವಿಶೇಷವಾಗಿ ಈ ಬ್ರೇಸ್ಲೆಟ್ ಹಾಕ್ಕೊಳ್ಳಿ. ಸ್ಪೆಷಲಿ 3 ನಕ್ಷತ್ರ ಹೇಳ್ತಾ ಇದ್ದೀನಿ, ಮಖ ನಕ್ಷತ್ರ, ಉತ್ತರ ನಕ್ಷತ್ರ, ಪೂರ್ವ ಫಾಲ್ಗುಣಿ ನಕ್ಷತ್ರ, ಪುಬ್ಬ ನಕ್ಷತ್ರ, ಎಲ್ಲವೂ ಸಹ ಇದನ್ನು ಹಾಕೊಳ್ಳೋಂಥದ್ದು ಮಾಡಿ. ಅಟ್ರಾಕ್ಟ್ ಆಗ್ತೀರಾ, ಯು ಬಿಕಮ್ ಮೋರ್ ಅಟ್ರಾಕ್ಟಿವ್. ಬೇಸಿಕಲಿ ನಿಮ್ಮ ಸಿಂಹರಾಶಿಯವರು ತುಂಬಾ ಅಟ್ರಾಕ್ಟಿವ್ ಇರ್ತೀರಾ. ಬೇಗ ಯಾವುದೇ ಒಂದಾಗಲಿ, ಕೆಲಸ ಇರ್ಬೋದು, ಗೌರ್ಮೆಂಟ್ ಜಾಬ್ ಇರ್ಬೋದು, ಗೌರ್ಮೆಂಟಿಂದ ನಿಮಗೆ ಕಾಂಟ್ರಾಕ್ಟ್ ಸಿಗೋವಂಥದ್ದು ಇರ್ಬೋದು, ಯಾವುದೇ ಇದ್ರೂ ತುಂಬ ಅಟ್ರಾಕ್ಟ್ ಆಗುತ್ತೆ. ಬಟ್ ಸ್ಟಿಲ್ ಇನ್ನಷ್ಟು ನಿಮಗೆ ಅದು ಯಾವುದೋ ಸಿಗ್ತಾ ಇಲ್ಲ ಮ್ಯಾಮ್, ಎಲ್ಲ ಸರಿ ಇದೆ, ಎವ್ರಿಥಿಂಗ್ ಈಸ್ ಫೈನ್, ನಾನು ಪ್ರತಿಯೊಂದು ಎಫರ್ಟ್ ಹಾಕಿ ಮಾಡ್ತಿದ್ದೀನಿ, ಬಟ್ ನನಗದು ಅಟ್ರಾಕ್ಟ್ ಆಗ್ತಿಲ್ಲ, ನನಗೆ ಯಾಕೋ ಬರ್ತಿಲ್ಲ ಅದು. ಇಂಥದ್ದನ್ನು ನೀವು ಮಾಡ್ಕೊಂಡಾಗ ತುಂಬಾ ನಿಮಗೆ ಬೆನಿಫಿಟ್ ಆಗುತ್ತೆ. ಯು ಬಿಕಮ್ ಮೋರ್ ಅಟ್ರಾಕ್ಟಿವ್ ಆ್ಯಂಡ್ ಯು ಕ್ಯಾನ್ ಗೇನ್ ದ್ಯಾಟ್. ಆ ಒಂದು ಅವಕಾಶನ, ಆಪರ್ಚುನಿಟಿ ನಿಮ್ಗಾಗುತ್ತೆ. ಇದು ಬಿಟ್ಟು ಮ್ಯಾಮ್ ಬೇರೆ ಪ್ರಶ್ನೆಗಳಿದೆ, ನೀವು ಕನ್ಸಲ್ಟೇಷನ್ ಮುಖಾಂತರ ಖಂಡಿತ ಕಾಂಟ್ಯಾಕ್ಟ್ ಮಾಡಬಹುದು. ಫೇಸ್ ಟು ಫೇಸ್ ಬರ್ಬೋದು, ಫೋನಲ್ಲಿ ಮಾತಾಡ್ಬೋದು, ಕನ್ಸಲ್ಟೇಷನ್ ಮುಖಾಂತರ. ಶ್ರೇಷ್ಠ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.